ನಾನು SP ಅವರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ IG ಅವರು ಅಥವಾ ನಮ್ಮ DG ಅವರಿಗೂ ಮಾತಾಡ್ತೇನೆ. ಅಂಥದ್ದೇನಾದರೂ ಘಟನೆ ನಡೆದಿದ್ರೆ ಅವರು ಅಂಥ ಘಟನೆ ಏನಾದರೂ ನಡೆದಿದ್ರೆ ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ, ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ವಿಚಾರ ಮಾಡ್ತೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀನಿ. ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ ಸರ್, ಲೋಕಸಭೆ ರಾಜ್ಯಸಭೆ ನಿನ್ನೆನೇ ಹೇಳಿದೆ ಅಲ್ರಿ, 288 ಜನ ಮತ ಹಾಕಿದ್ದಾರೆ, ಪಾಸ್ ಮಾಡಿದ್ದಾರೆ. ಇದು ರಾಜಕೀಯ ಕಾರಣಕ್ಕಾಗಿ ಆಗಿದೆಯೇ ವಿನಃ ನಾಟ್ ಇನ್ ದಿ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ನಿನ್ನೆನೇ ರಿಯಾಕ್ಷನ್ ಕೊಟ್ಟಪ್ಪ. ಅದನ್ನೇ ರಿಪೀಟ್ ಮಾಡ್ತೀನಿ. ತಮಿಳುನಾಡು ಸಿಎಂ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸರ್. ಯಾರು? ತಮಿಳುನಾಡು ಸಿಎಂ ಯಾವ ವಿಷಯದಲ್ಲಿ? ಬಿಲ್ ಮೇಲೆ ಹೋಗ್ಲಿ, ಅದು ಅವರ ವಿವೇಚನೆಗೆ ಬಿಟ್ಟಿರ್ತಾರೆ. ಅಲ್ಲ ಸರ್, ಅಲ್ಲಿ ಬಿಜೆಪಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರು ವಕ್ಫಾಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರಲ್ಲ. ಸನ್ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ನಾನು ಯಾವುದಾದ್ರೂ ಆಸ್ತಿಯನ್ನು ಕಬಳಿಕೆ ಮಾಡಿದ್ದರೆ ನಾನು ರಾಜಕೀಯ ಅಂತ ಹೇಳಿ ಕೂಡ ಹೇಳಿದ್ದಾರೆ.